Okay. Case of Kondana picture ನೋಡಿದೆ. ಐ ಥಿಂಕ್ ಈ ರೀತಿ ಸಿನಿಮಾಗಳು ಬರಬೇಕು ಅಂತ ಐ ಥಿಂಕ್ ನನಗೆ ಅನಿಸುತ್ತೆ. ಆ್ಯಕ್ಚುಲಿ ಒಂದು ಹೊಸ ಥರವಾದ ಪ್ರಯತ್ನ. ಯೂಶ್ವಲಿ ನಾವು ಕಮರ್ಷಿಯಲ್ ಫಿಲ್ಮ್ ಮಾಡ್ತೀವಿ, ಆ್ಯಕ್ಷನ್ ಫಿಲ್ಮ್ ಮಾಡ್ತೀವಿ, ಏನಂತೀವಿ ಸೋ ಕಾಲ್ಡ್ ಲವ್ ಸ್ಟೋರೀಸ್ ಮಾಡ್ತೀವಿ, ಇಲ್ಲ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮಾಡ್ತೀವಿ. ಬಟ್ ಈ ರೀತಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ಎಂಗೇಜಿಂಗ್ ಆಗಿ ಇಡೀ ಸಿನಿಮಾನ ಒಬ್ಬ ಹೀರೋ ಒಬ್ಬ ಹೀರೋಯಿನ್ ಅಲ್ಲದೇ ಎಲ್ಲ ಪಾತ್ರಗಳು ತುಂಬ, ಈವನ್ ಪಾನಿಪುರಿ ಅಂಗಡಿ ಮಾಡ್ತಾರೆ, ಆ ಒಂದು ಮುಸ್ಲಿಂ ಕ್ಯಾರೆಕ್ಟರ್ ಬರುತ್ತೆ, ಆತನ ಕ್ಯಾರೆಕ್ಟ್ರ್ ಭಾಳ ಅದ್ಭುತವಾಗಿದೆ. ಆಮೇಲೆ ಆ ವಿಲನ್ ಕ್ಯಾರೆಕ್ಟರ್ ಇರ್ಬೋದು, ಆ ವಿಲನ್ ಒಬ್ಬ ಗ್ಯಾಸ್ ಮಾರೋನ್ ಕ್ಯಾರೆಕ್ಟರ್ ಇರ್ಬೋದು. ಎವ್ರಿ ಕ್ಯಾರೆಕ್ಟರ್ ಇಸ್ ಗೆಟಿಂಗ್ ಕನೆಕ್ಟೆಡ್. ತುಂಬ ಇಂಟ್ರೆಸ್ಟಿಂಗ್ ಇದೆ. ನೋಡಿದ ತಕ್ಷಣ ನನಗೆ ಅನಿಸಿದ್ದು ಫಸ್ಟು ನೆಟ್ಫ್ಲಿಕ್ಸ್ ಒಂದು ಫಿಲ್ಮ್ ನೋಡ್ದಂಗೆ ಅನಿಸುತ್ತೆ. ಈಗ ನೆಟ್ಫ್ಲಿಕ್ಸಲ್ಲಿ ನೀವು ಕಾಮನಾಗಿ ಇಂಗ್ಲೀಷ್ ಫಿಲ್ಮ್ಸ್ ನೋಡಿದ್ರೆ ಒಂದು ಚಿಕ್ಕ ಕಥೆನ ಭಾಳ ಚೆನ್ನಾಗಿ ಅದ್ಭುತವಾಗಿ ಪಿಕ್ಚರೈಸ್ ಮಾಡಿದೆ. ಐ ಥಿಂಕ್ ನಾವು ದೇವಿ ಪ್ರಸಾದ್ ಶೆಟ್ಟಿ ಅವರು ಭಾಳ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಸಿನಿಮಾನ, ಭಾಳ ಎಂಗೇಜಿಂಗ್ ಆಗಿ ಇಟ್ಕೊಂಡಿದ್ದಾರೆ. ಎವ್ರಿಬಡಿ, ಆಮೇಲೆ ರಾಘು ಪರ್ಫಾರ್ಮೆನ್ಸ್ ಇರ್ಬೋದು, ಆಮೇಲೆ ನ್ಯಾಚುರಲ್ ಆಗಿದೆ ಕ್ಯಾರೆಕ್ಟರ್ ಮಾಡ್ಬಿಟ್ಟು. ಏನು ತಪ್ಪು ಮಾಡ್ತೀವಿ ಏನೋ ಒಂದು ಸತಿ ಕ್ಲಿಷೆ ಅನ್ಸಲ್ಲ. ಯಾಕೆ ಏನಂತೀವಿ ಇದಾಗಿಲ್ಲ ಅಂತ ಅಂದರೆ ಇಲ್ಲ, ಆಗಿದೆ. ಆ್ಯಕ್ಚುಲಾಗಿ ಆಗಿದೆ. ಹೆಂಗಾಗಿದೆ ಆ್ಯಕ್ಚುಲಾಗಿ ಅವ್ರದ್ದು ತಪ್ಪಲ್ಲ. ಯಾಕೆಂದರೆ ಮರ್ಡರ್ ಮಾಡಿದವನು ಅವನು ಏನಿಲ್ಲ ಕಳ್ತನ ಮಾಡ್ತಾನೆ. ಅವನು ನೋಡಿ ಎಷ್ಟೇ ಅಸಹಾಯತೆ ಒಂದು ನೀಡಿ ನೇಚರ್ ಇದ್ರೂ ಬಟ್ ಕಳ್ತನ ಅನ್ನೋದು ಬಂದ್ಬಿಡುತ್ತೆ. ಆ ಇಂಟದ ಒಂದು ಮನುಷ್ಯನ ನೇಚರೇ ಆ ಥರ. ಅದನ್ನೆಲ್ಲ ಭಾಳ ಅಚ್ಚುಕಟ್ಟಾಗಿ ಕ್ಯಾಪ್ಚರ್ ಮಾಡಿದ್ದಾನೆ. ಆಮೇಲೆ ಯಾವುದೋ ಅವಸರದಲ್ಲಿ ಅವನಿಗೂ ಬೇಕಾಗಿರುತ್ತೆ ದುಡ್ಡು. ಸೊ ಅವ್ನು ಪೊಲೀಸ್ ಆಫೀಸರ್ ಆಗಿದ್ರೂ ಎಲ್ಲ ಒಂದು ಕಡೆ ಹೊಡೆದಾಟದಲ್ಲಿ ಅವನ್ನ ತಳ್ಳೋದು, ಅವ್ನಿಗೆ ಏಟ್ ಬೀಳೋದು. ಐ ಥಿಂಕ್ ಒಂಥರ ವೆರಿ ನ್ಯಾಚುರಲ್ಲಾಗಿ ನಮ್ಮ ಜನ ಕೂತ್ಕೊಂಡು ನೋಡಿದಾಗ ಏನಾಗುತ್ತೆ, ನ್ಯಾಚುರಲ್ ಏನೋ ಪಕ್ಕದಲ್ಲಿ ನಡೀತಾ ಇರ್ತಾರೆ ಅಂತ ಕಾಣಿಸುತ್ತೆ. ಸೊ ಆ ಫೀಲ್ನ ಭಾಳ ಅದ್ಭುತ ತಂದಿದ್ದಾರೆ. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಭಾಳ ಚೆನ್ನಾಗಿದೆ. ಆಮೇಲೆ ಭಾವನಾ ಅವರು ಚೆನ್ನಾಗಿ ಮಾಡಿದ್ದಾರೆ, ಭಾವನಾ ಮೆನನ್ ಅವರು ಚೆನ್ನಾಗಿ ಮಾಡಿದ್ದಾರೆ, ಭಾಳ ತೂಕವಾಗಿ ಮಾಡಿದ್ದಾರೆ. ಆ್ಯಂಡ್ ರಂಗಾಯಣ ರಘು ಇರ್ಬೋದು, ಸುಂದರರಾಜ್ ಇರ್ಬೋದು, ಪ್ರತಿಯೊಬ್ಬರು. ಆಮೇಲೆ ಹೀರೋಯಿನ್ ಹೆಸರೇನು ಖುಷಿ ಅವರು ಅಷ್ಟೇ ಭಾಳ ಚೆನ್ನಾಗಿ ಮಾಡಿದ್ದಾರೆ. ದಿಯಾ ಆದಮೇಲೆ ಇದೇ ನೋಡ್ತಾರೆ ಸಿನಿಮಾನ. ಐ ಥಿಂಕ್ ವಂಡರ್ಫುಲ್ ಫಿಲ್ಮ್, ಟೋಟ್ಲಿ ಎಂಗೇಜಿಂಗ್ ಫಿಲ್ಮ್. ಈ ರೀತಿ ಸಿನಿಮಾಗಳು ಬರಬೇಕು. ಯಾಕಂದರೆ ಹೊಸತನ ಒಂದು ಪ್ರಯೋಗ ಬಂದಾಗ ಏನಾಯ್ತು ಅಂದರೆ ಪ್ರತಿಯೊಬ್ಬರಿಗೂ ಒಂದು ಡಿಫ್ರೆಂಟ್ ಸ್ಟೈಲ್ ಆಫ್ ಅ ಫಿಲ್ಮ್ ಮಾಡೋಕ್ಕೆ ಒಂದು ಅವಕಾಶ ಆಗುತ್ತೆ. ಇವಾಗ ಗೋಸ್ಟ್ ಕೂಡ ಅಷ್ಟೇ ಇಟ್ಸ್ ಅ ವೆರಿ ಟೈನಿ ಫಿಲ್ಮ್ ವೇರ್ ಒಂದು 2 hours 10 minutesಲಿ ಒಂದು ಥ್ರಿಲ್ಲರ್ನ ಎಲ್ಲೂ ಸಾಂಗ್ಸ್ ಇಲ್ದೇನೆ ಭಾಳ ಅದ್ಭುತವಾಗಿ ಹೇಳಂತ ಸರ್. ಸೊ ಆ ರೀತಿ ಇದರಲ್ಲಿ ಇದು ಒಂದು ಬೇಸಿಕಲಿ ಈ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಏನು ಮಾಡಿದ್ದಾನೋ ಅವ್ರು ಭಾಳ ಅದ್ಭುತ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಆಫ್ ಲೇಟ್ ರಾಘು ತುಂಬಾ ವೆರಿ ಇಂಟ್ರೆಸ್ಟಿಂಗ್ ಫಿಲ್ಮ್ಸ್ ಮಾಡ್ತಾ ಇದ್ದಾರೆ. ನೋ ಮ್ಯಾಟ್ರ್ ಹೆಂಗೆ ಸಿನಿಮಾ ಹೋಗುತ್ತೆ ಅನ್ನೋದು ಮ್ಯಾಟ್ರಲ್ಲ, ಬಟ್ ಪ್ರಯತ್ನ ಇದೆಯಲ್ಲ. ಯಾಕಂದರೆ ಒಬ್ಬ ಒಳ್ಳೆ ಆ್ಯಕ್ಟ್ರಿಗೆ ಪ್ರಯತ್ನ ಆಲ್ವೇಸ್ ಪೇಸ್ ಹಿಮ್. ಬಟ್ 100% ಯಾವತ್ತಾರ ಒಂದು ಸತಿ 100%. ಐ ಥಿಂಕ್ ದಿಸ್ ಶುಡ್ ಗೋ ವೆರಿ ವೆಲ್. ಐ ಥಿಂಕ್ ಎಲ್ಲ ಅಭಿಮಾನಿ ದೇವರುಗಳು ಕೇಳ್ಕೊಳ್ಳೋದು ಅಷ್ಟೇ, ಈ ರೀತಿ ಸಿನಿಮಾಗಳು ನೋಡಬೇಕು. ಯಾಕಂದರೆ ಹೊಸತನವಾದ ಸಿನಿಮಾ ನೋಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಬೇರೆ ಲ್ಯಾಂಗ್ವೇಜ್ ಅವ್ರು ನೋಡ್ತಾ ಕನ್ನಡದಲ್ಲಿ ಈ ರೀತಿ ಸಿನಿಮಾಗಳು ಮಾಡ್ತಾರೆ. ಅಫ್ಕೋರ್ಸ್ ಕಾಂತಾರ ಮಾಡಿದ್ದಾರೆ, KGF ಮಾಡಿದ್ದಾರೆ, ಲಾಟ್ ಆಫ್ ಫಿಲ್ಮ್ಸ್ ಹ್ಯಾವ್ ಡನ್. ಬಟ್ ಅಪಾರ್ಟ್ ಫ್ರಮ್ ದಟ್ ಈ ರೀತಿ ಒಂದು ಹಾಫ್ ಬೀಟ್ ಫಿಲ್ಮ್ನ ಒಂದು ಕಮರ್ಷಿಯಲ್ ಸೆನ್ಸ್ ಇಟ್ಕೊಂಡು ಮಾಡಿರೋದು ಭಾಳ ಅದ್ಭುತವಾದ ಒಂದು ಪ್ರಯತ್ನ ನಂಗೆ ಅನಿಸುತ್ತೆ. ಐ ಥಿಂಕ್ ಇಡೀ ಟೀಮ್ಗೆ ಭಾಳ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ದಟ್. ಈ ಥರದ್ದು ಅಂದರೆ ಯಾವುದೇ ಒಳ್ಳೆ ಸಿನಿಮಾ ಆಗಿರಲಿ, ಚೆನ್ನಾಗಿ ಹೋಗ್ತಾ ಇರಲಿ, ಅದು ಶಿವಣ್ಣ ಹತ್ರ ಬಂದೇ ಬರುತ್ತಲ್ಲ, ಶಿವಣ್ಣ ಮಾತಾಡ್ತಲ್ಲ, ಅದೇನು ಋಣ ಅಂತ. ಎಲ್ಲ ಫ್ಯಾಮಿಲಿ ಅಲ್ಲಮ್ಮ, ಇಟ್ಸ್ ಮೋರ್ ಲೈಕ್ ಎ ಫ್ಯಾಮಿಲಿ. ಆಮೇಲೆ ಇಂಡಸ್ಟ್ರಿನೇ ವಿ ಆರ್ ಇನ್ ದ ಇಂಡಸ್ಟ್ರಿ. ಆ್ಯಂಡ್ ಪ್ರತಿಯೊಬ್ಬರು ಒಂದೊಂದು ಸಿನಿಮಾ ಮಾಡಬೇಕಾದ್ರೆ ವಿ ಹ್ಯಾವ್ ಟು. ಆಮೇಲೆ ಇನ್ನೊಂದು ಇವ್ರದ್ದು ಅಷ್ಟೇ, ಕೌಶಲ್ಯ ಸುಬ್ರಹ್ಮಣ್ಯಂ ಐ ಸಾ ಇನ್ ದ ಪ್ರೈಮ್ಲಿ ನೋಡಿದೆ, ನನಗೆ ಭಾಳ ಖುಷಿ ಕೊಡ್ತಾ. ಐ ಥಿಂಕ್ ಅದು ಆ ರೀತಿ ಒಂದು ಪ್ಯಾರಲ್. ಇವಾಗ 2 ಸಿನಿಮಾ ನೋಡಿದೆ, ಇವ್ರದ್ದೊಂದು ಸಿನಿಮಾ ಅವ್ರದ್ದೊಂದು ಸಿನಿಮಾ. ಪ್ಯಾರಲ್ 2 cinemas ಹ್ಯಾವ್ ಗಾಟ್ ಡಿಫ್ರೆಂಟ್ ನೇಚರ್. ಸೊ ಅದರಲ್ಲೂ ಅಷ್ಟೇ ಬರಲ್ಲ ವೆರಿ ನ್ಯಾಚುರಲ್ ಇನ್ಸಿಡೆಂಟ್ಸು. ಸೊ ಈ ಸಿನಿಮಾದಲ್ಲಿ ನ್ಯಾಚುರಲ್ ಇನ್ಸಿಡೆಂಟ್ ಜೊತೆಲಿ ನೋಡಿದಾಗ ಅದು ನಮಗೆ ಬರೋದಲ್ಲಮ್ಮ, ನಾವು ಪ್ರಯತ್ನ ಮಾಡಬೇಕು ಸಿನಿಮಾ ನೋಡೋಕೆ. ನಮ್ಮದು ತಪ್ಪಿದೆ, ಯಾಕಂದ್ರೆ ನಾವು ವಿ ಅವಾಯ್ಡ್ ಸಮ್ಟೈಮ್ಸ್. ಬಟ್ ವಿ ಶುಡ್ ಸಿ ದಿಸ್ ಟೈಪ್ ಆಫ್ ಫಿಲ್ಮ್ಸ್. ನಾವು ಬರೀ ನೆಟ್ಫ್ಲಿಕ್ಸ್ ಅಂತ ನೋಡ್ಕೊಂಡಿರ್ತೀವಿ, ತಪ್ಪೇ ಇದೆ ನಮ್ಮದು. ಬಟ್ ಎಲ್ಲರೂ ಅಷ್ಟೇ ವಿ ಶುಡ್ ಕಮ್ ಔಟ್ ಆಫ್ ದ್ಯಾಟ್ ಆ್ಯಂಡ್ ವಾಚ್. ಅಫ್ಕೋರ್ಸ್ ನಾ ಬಂದ್ಬಿಟ್ಟು ಬರೀ ಐ ಡೋಂಟ್ ಗೆಟ್ ಅಟ್ಯಾಚ್ ಟು ಹೋಮ್ ವಿಡಿಯೋ ಓನ್ಲಿ. ನಾನು ಎಲ್ಲ ಸಿನಿಮಾ ಮ್ಯಾಕ್ಸಿಮಮ್ ನೋಡಿರ್ಬೋದು. ನಾನು ಯಾವುದೇ ಭಾಷೆ ಸಿನಿಮಾ ಆಗಲಿ ನಾನು ಬಂದು, ಎಸ್ಪೆಷಲಿ ಒರಾಯನ್ ಮಾಲ್ ಏನು ನನಗೂ ಅದಕ್ಕೊಂದು ತುಂಬ ನಂಟಿದೆ. ಐ ಥಿಂಕ್ ಆಫ್ ಲೇಟ್ ತುಂಬಾ ಒರಾಯನ್ ಮಾಲ್ ಬರ್ತಾಯಿದ್ದೀನಿ. ಐ
ಥಿಂಕ್ ವಂಡರ್ಫುಲ್ ಆ್ಯಂಡ್ ಆಲ್ ದಿ ಬೆಸ್ಟ್. ನೋಡ್ಬೇಕು ಎಲ್ರೂ. ಸೊ ಒನ್ ಆಫ್ ದ ಫೈನೆಸ್ಟ್ ಥ್ರಿಲ್ಲರ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಥ್ರಿಲ್ಲರಲ್ಲಿ ಏನಂದರೆ ಸ್ಕ್ರೀನ್ ಪ್ಲೇ ತುಂಬ ಇಂಪಾರ್ಟೆಂಟು. ಸೊ ಎಷ್ಟು ಮಟ್ಟಿಗೆ ನಾವು ಹಿಡಿದು ಇಡ್ತೀವಿ ಅದನ್ನು. ಸೊ ಅದನ್ನು ಡೈರೆಕ್ಟ್ರು ಅದ್ಭುತವಾಗಿ ಮಾಡಿದ್ದಾರೆ. ಪ್ಲಸ್ ಇವನ್ ರಾಘವ್ ಕ್ಯಾರೆಕ್ಟರ್ ಕೂಡ ಏನು ಮಾಡುತ್ತೆ ಅಂದರೆ ಈಗ ನಾವು ಕೂತ್ಕೊಂಡು ನೋಡೋವಾಗ ಅವ್ರ ಕ್ಯಾರೆಕ್ಟರ್ ಜೊತೆ ಕನೆಕ್ಟ್ ಆಗ್ತಾ ಇರ್ತೀವಿ. ಸೊ ಅವ್ನು ಏನು ಮಾಡುತ್ತೆ ನೆಕ್ಸ್ಟು, ಯಾಕಂದರೆ ತಪ್ಪೇ ಇಲ್ದಿರೋ ಅಂಥ ಹುಡುಗ ಸಿಗಾಕೊಂಡಾಗ ಏನೇನೆಲ್ಲ ಆಗುತ್ತೆ ಅನ್ನೋದು ತುಂಬ ಅದ್ಭುತವಾಗಿ ಅದನ್ನು ಪೋರ್ಟ್ರೇ ಮಾಡಿದ್ದಾರೆ. ಸೊ ಅವ್ರು ಮಾಡ್ತಿರೋದು ತಪ್ಪಲ್ಲ, ನಡೀತಿರೋದು ತಪ್ಪಲ್ಲ, ಬಟ್ ಸ್ಟಿಲ್ ಅಷ್ಟೊಂದು ಕಷ್ಟಗಳು ಪ್ಲಸ್ ಏನು ಹೇಳ್ತೀವಿ ಅಂದರೆ ಒಂದು ಏನೂ ಮಾಡೋಕ್ಕಾಗಲ್ಲ ಅನ್ನೋ ಸ್ಥಿತಿ ಬಂದುಬಿಡುತ್ತೆ. ಸೊ ಅದು ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಓವರ್ ಆಲ್ ಫಿಲಮ್ ನನಗೆ ಸ್ಟಾರ್ಟ್ ಟು ಫಿನಿಶ್ ಅಂದರೆ ಒಂದು ಥ್ರಿಲ್ಲರ್ ಅಂದರೆ ಈ ಥರ ಇರಬೇಕು. ಸೊ ಅಷ್ಟು ಒಂದು ಕ್ಲಾಸಿಕ್ಕಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಭಾವನಾ ಅವ್ರ ಕೂಡ ಒಂದು ವಿಭಿನ್ನವಾದ ಪಾತ್ರ. ಓವರ್ ಆಲ್ ನನಗೆ ತುಂಬ ಖುಷಿ ಆಯಿತು. ಒಂದು ಒಳ್ಳೆ ಸಿನಿಮಾ ನೋಡಿದ ಒಂದು ಫೀಲ್ ಸಿಕ್ತು. ಸೊ ದಯವಿಟ್ಟು ಮಿಸ್ ಮಾಡದೆ ಥಿಯೇಟ್ರಲ್ಲಿ ಬಂದು ನೋಡಿ, ಸಿನಿಮಾ ನೋಡಿ. ಡೆಫಿನೆಟ್ಲಿ ಎಲ್ಲರೂ ಖುಷಿ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.